ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲೋಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸಹ ಪ್ರೀತಿಯ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಎಲ್ಲರೂ ಸಹ ಚೆನ್ನಾಗಿದ್ದೀವಿ. ಇವತ್ತೊಂದು ಸಿಂಪಲ್ ಡೈಲಿ ಬ್ಲಾಗ್ನ ನಿಮ್ಮ ಮುಂದೆ ಶೇರ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ. ಮಗ ದೊಡ್ಡವನು ಡ್ರೈ ಫ್ರೂಟ್ಸ್ ಬೇಕು, ತುಂಬ ದಿನ ಆಯಿತು ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿಯಾಗಿ ಬೇಕು ಅಂತ ಹೇಳ್ತಿದ್ದಾನೆ. ಆಲ್ರೆಡಿ ಬಂದಿದ್ದಾನೆ ಕೆಳಗಡೆ, ಬಾ ಮಮ್ಮಿ ಹೋಗೋಣ ಅಂತ ಹೇಳಿ. ಎಲ್ಲ ಡ್ರೈ ಫ್ರೂಟ್ಸ್ನ ತಗೊಳ್ತಾನೆ, ನೋಡೋಣ ಬನ್ನಿ, ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ತೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನನ್ನ ಚಾನಲ್ಗೆ ಮೊದಲ ಬಾರಿ ಬಂದು ವಿಡಿಯೋ ವೀಕ್ಷಣೆ ಮಾಡ್ತಾಯಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಹೋಗಿ ಬರೋಣ. ಡ್ರೈ ಫ್ರೂಟ್ಸ್ ನಮ್ಮ ಹುಣಸೂರಲ್ಲಿ ಯಾವ ಒಂದು ಶಾಪಲ್ಲಿ ಚೆನ್ನಾಗಿ ಸಿಗುತ್ತೆ ನೋಡೋಣ. ಸುಪ್ರೀತ್ ಜೊತೆ ಹೋಗ್ತಾಯಿದ್ದೀನಿ, ದೊಡ್ಡ ಮಗನ ಜೊತೆ. ಬನ್ನಿ ನೀವು ಸಹ ಹೋಗಿ ಬರೋಣ. ಏನೆಲ್ಲ ಡ್ರೈ ಫ್ರೂಟ್ಸ್ಗಳನ್ನ ತಗೊಳ್ತಾನೆ ನೋಡೋಣ ಬನ್ನಿ. ಸ್ನೇಹಿತರೆ ಬನ್ನಿ ಹೋಗೋಣ. ಇವಾಗ ತುಳಸಿ ಪೂಜೆ ಕೂಡ ಆಗಿದೆ, ರಂಗೋಲಿ ಸಹ ನೋಡಿದ್ರಿ. ಹಾಗೆ ಇವತ್ತು ಸಂಕಷ್ಟಹರ ಚತುರ್ಥಿ ಇರೋದ್ರಿಂದ ಗಣಪತಿ ದೇವಸ್ಥಾನ ಸಹ ಇವತ್ತು 8:30 9 ಗಂಟೆವರೆಗೂ ಕೂಡ ಓಪನ್ ಇರುತ್ತೆ. ನಾನು ದರ್ಶನ ಮಾಡೋಕ್ಕೆ ಹೋಗಬೇಕಿತ್ತು, ಪೂಜೆ ಎಲ್ಲ ಮುಗಿಸಿದ್ನಲ್ಲ ಮನೆಯಲ್ಲಿ ಅಂತ ಹೇಳಿ. ಅಷ್ಟರಲ್ಲಿ ಸುಪ್ರೀತ್ ಬಂದು ನಾನು ಡ್ರೈ ಫ್ರೂಟ್ಸ್ ತೊಗೋಬೇಕು ಬಾ ಅಂತ ಹೇಳಿ ಕರ್ಕೊಂಡು ಹೋದ. ನೋಡ್ತಾ ಇದ್ದೀರಿ, ಅಲ್ಲಿಂದ ಬಂದು ಮಹಾಗಣಪತಿ ದರ್ಶನ ಮಾಡ್ಕೊಳ್ಳೋಣ. ಇವಾಗ ಮಗನ ಜೊತೆ ಹೋಗಿ ಅವನು ಏನೆಲ್ಲ ಡ್ರೈ ಫ್ರೂಟ್ಸ್ನ ತಗೊಳ್ತಾನೆ ನೋಡೋಣ ಬನ್ನಿ. ನಮ್ಮ ಹುಣಸೂರಲ್ಲಿ ಬಜಾರ್ ರೋಡಲ್ಲಿರುವಂಥ ಒಂದು ಡ್ರೈ ಫ್ರೂಟ್ಸ್ ಶಾಪ್, ಅದು ಚೆನ್ನಾಗಿರುತ್ತೆ. ತುಂಬ ಬಾರಿ ತೊಗೊಂಡಿದ್ದೀವಿ. ಹಾಗೆ ಅಲ್ಲಾದರೆ ವಿಡಿಯೋ ಒಂದಿಷ್ಟು ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹೊರಟಿದ್ದೀನಿ. ಸುಪ್ರೀತ್ ಒಟ್ಟಿಗೆ ಹೋಗ್ತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ. ಹಾಗೆ ಗಣಪತಿ ದರ್ಶನ ಮಾಡ್ಕೊಳ್ಳಿ. ಆ ಕಡೆಯಿಂದ ಬಂದು ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಹೋಗ್ತಾ ಇದ್ದೀವಿ. ನಮ್ಮ ಮನೆಗೆ ಹತ್ರನೇ ಬಜಾರ್ ರೋಡು, ತುಂಬ ದೂರ ಅಂತ ಏನಿಲ್ಲ. ಹೋಗೋಣ. ಹೋಗಿ ಅಲ್ಲಿ ಏನೆಲ್ಲ ಡ್ರೈ ಫ್ರೂಟ್ಸ್ಗಳು ಇದೆ, ಏನೆಲ್ಲ ತಗೊಳ್ತಾನೆ ಸುಪ್ರೀತು ನೋಡೋಣ. ಜಿಮ್ಮು ವರ್ಕೌಟ್ ಅಂದರೆ ಜಿಮ್ಗೆ ಹೋಗಿ ತುಂಬ ಗ್ಯಾಪ್ ಮಾಡ್ಕೊಂಡಿದ್ದಾನೆ. ಹತ್ತತ್ರ 2 ತಿಂಗಳಾಯಿತು ಅವನು ಜಿಮ್ಗೆ ಹೋಗಿಲ್ಲ. ನಾಳೆಯಿಂದ ನಾನು ಜಿಮ್ಗೆ ಹೋಗಬೇಕು. ಇನ್ನು ಅವನು ಜಿಮ್ಗೆ ಹೋಗ್ತಾನೆ ಅಂದರೆ ಪ್ರೋಟೀನ್ ಫುಡ್ಸ್ಗಳು ಕೇಳ್ತಾನೆ, ಡ್ರೈ ಫ್ರೂಟ್ಸ್ ಅಂತೂ ಇರಬೇಕು ಅಂತ ಹೇಳ್ತಾನೆ. ಅದಕ್ಕೆ ನಾನು ತಗೋಬೇಕು ಅಂತ ಹೇಳಿ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ನೋಡ್ತಾ ಇದ್ದೀರಿ, ಇದು ನಮ್ಮ ಬಜಾರ್ ರೋಡ್ಗೆ ಹೋಗುವಂತಹ ಒಂದು ಹಾದಿ. ಇಲ್ಲಿಂದ ಮುಂದೆ ಹೋದರೆ ಬಜಾರ್ ರೋಡ್ ಸಿಗುತ್ತೆ. ಯಾಕೋ ಗೊತ್ತಿಲ್ಲ, ವಿಡಿಯೋ ಅಷ್ಟು ಕ್ಲಾರಿಟಿ ಕಾಣಿಸ್ತಾ ಇಲ್ಲ. ನಾನು ಇವಾಗ ಎಡಿಟಿಂಗ್ ಮಾಡುವಾಗ ನೋಡಿದೆ. ಇರಲಿ, ನೈಟ್ ಹೊತ್ತಲ್ವಾ ಅಂತ ಹೇಳಿ ನಾನು ಸುಮ್ಮನಾದೆ. ನೋಡಿ, ಯಾವಾಗಲೂ ಜನಜಂಗುಳಿ ಇರುವಂತಹ ಒಂದು ವ್ಯಾಪಾರ ಮಳಿಗೆಗಳು ಜಾಸ್ತಿ ಇರುವಂತಹ ಒಂದು ರೋಡು ಅಂತ ಹೇಳಿದ್ರೆ ಹುಣಸೂರಿನಲ್ಲಿ ಬಜಾರ್ ರೋಡು. ಇದಕ್ಕೆ ಬಜಾರ್ ರೋಡು ಅಂತ ಹೇಳುವಂಥದ್ದು. ಇಲ್ಲೇ ಮುಂದೆ ಹೋದರೆ ಡ್ರೈ ಫ್ರೂಟ್ಸ್ದೊಂದು ಶಾಪ್ ಇದೆ. ಸಂಜೆ ಇದು ಆಲ್ರೆಡಿ ನಾನು ಹೋಗ್ಬೇಕಾದ್ರೆ ಒಂದು 7:30 ಏನೋ ಆಗಿತ್ತು. ಸ್ವಲ್ಪ ಇವಾಗ ಇಷ್ಟೊತ್ತಿನಲ್ಲಿ ಸ್ವಲ್ಪ ಪರವಾಗಿಲ್ಲ ಅನಿಸುತ್ತೆ. ಆದರೆ ಬೆಳಗಿನ ಸಮಯ ಮಧ್ಯಾಹ್ನ ಅಂತೂ ಈ ರೋಡಲ್ಲಿ 2 ವೀಲರ್ ಓಡಿಸ್ಕೊಂಡು ಹೋಗ್ತೀನಿ ಅಂದರೂ ಕಷ್ಟ, ಅಷ್ಟು ರಶ್ ಇರುತ್ತೆ. ನೋಡಿ, ಇದೆ ಡ್ರೈ ಫ್ರೂಟ್ಸ್ ಶಾಪು. ಹ್ಯಾಂಗೋ ಅಂತ ಇದೆ ನೋಡಿ, ಚೆನ್ನಾಗಿರುತ್ತೆ. ಬಜಾರ್ ರೋಡಲ್ಲೇ ಇರುವಂಥದ್ದು. ಬೇಕಾದವರು ನೀವು ಕೂಡ ಹುಣಸೂರಲ್ಲಿ ಏನಾದರೂ ನೋಡ್ತಾ ಇದ್ದರೆ, ಹುಣಸೂರಲ್ಲಿ ತಗೋಬೇಕು ಡ್ರೈ ಫ್ರೂಟ್ಸ್ಗಳು ಅಂದರೆ ಒಮ್ಮೆ ಭೇಟಿ ಕೊಡಿ. ಇಲ್ಲಿಗೂ ಸಹ ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ, ನಾನು ಯಾವಾಗಲೂ ತಗೊಳ್ಳುವಂಥ ಒಂದು ಶಾಪ್ ಆಗಿರೋದ್ರಿಂದ ನಿಮಗೆ ನಾನು ಹೇಳ್ತಾ ಇರುವಂಥದ್ದು. ಬನ್ನಿ ಏನೆಲ್ಲ ತಗೊಳ್ತಾನೆ ನೋಡೋಣ ಸುಪ್ರೀತು. ಡ್ರೈ ಫ್ರೂಟ್ಸ್ ಅಂದರೆ ಎಂದಿನಂತೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಪಿಸ್ತಾ ಇವೇ ಹೆಚ್ಚು ತಗೊಳ್ಳೋದು. ಅದ್ರ ಜೊತೆಗೆ ಇನ್ನೇನೆಲ್ಲ ತಗೊಳ್ತಾನೆ ನೋಡೋಣ. ಎಲ್ಲ ಸಹ ಇರುತ್ತೆ ಇಲ್ಲಿ ಒಂದೇ ಕಡೆ ಸಿಗುವಂಥದ್ದು ಡ್ರೈ ಫ್ರೂಟ್ಸ್ಗಳು. ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ. ಆದಷ್ಟು ಎಕ್ಸ್ಪೈರಿ ಡೇಟ್ಗಳನ್ನ, ಪ್ಯಾಕೆಟ್ಗಳಾದರೆ ಮ್ಯಾನುಫ್ಯಾಕ್ಚರ್ ಡೇಟ್ ಆಗಲಿ ಎಕ್ಸ್ಪೈರಿ ಡೇಟ್ ಆಗಲಿ ನೋಡೇ ತಗೊಳ್ಳಿ. ಯಾಕೆ ಅಂತ ಹೇಳಿದ್ರೆ ತಿನ್ನುವಂಥ ಪದಾರ್ಥ ಹಳೇದಾಗಿ ಅದನ್ನ ತಗೊಂಡು ಅದನ್ನು ತಿಂದು ಫುಡ್ ಪಾಯ್ಸನ್ ಮಾಡ್ಕೋಬಾರ್ದು. ಖರ್ಜೂರಗಳೆಲ್ಲ ನಂಗೆ ತುಂಬ ಇಷ್ಟ. ಸಿಹಿ ಖರ್ಜೂರ ಬರುತ್ತೆ ನೋಡಿ, ಡ್ರೈ ಎಲ್ಲ, ಅದೆಲ್ಲ ನಂಗೆ ತುಂಬ ಇಷ್ಟ. ಎಲ್ಲ ಟೇಸ್ಟ್ ನೋಡಿ ತಗೊಳ್ಳುವಂಥದ್ದನ್ನು ಮಾಡೋದು ನಾನು ಯಾವಾಗಲೂ ಸಹ. ನಮ್ಮ ಮನೆಯವರೊಟ್ಟಿಗೆ ಹೋದರೂ ಅಷ್ಟೇ, ಎಲ್ಲ ತಿಂದು ಟೇಸ್ಟ್ ಮಾಡಿ ಇದು ಚೆನ್ನಾಗಿದೆ ಅಂದರೆ ಮಾತ್ರ ನಾನು ತಗೊಳ್ತೀನಿ. ಸೀಡ್ಸ್ಗಳು ಸಹ, ಪಂಪ್ಕಿನ್ ಸೀಡ್ಸ್ ಆಗಲಿ, ಸೂರ್ಯಕಾಂತಿ ಸೀಡ್ಸ್ ಆಗಲಿ ಎಲ್ಲ ಸಹ ಇತ್ತು ಇಲ್ಲಿ. ಅವೆಲ್ಲ ನಾನು ಆಲ್ರೆಡಿ ನನ್ನ ಹತ್ರ ಇತ್ತು. ಇವನು ಡ್ರೈ ಫ್ರೂಟ್ಸ್ ಮಾತ್ರ ಈಗ ತಗೊಳ್ತಾನೆ.
ಎಲ್ಲ ರೀತಿಯ ಡ್ರೈ ಫ್ರೂಟ್ಸ್ಗಳು ಇಲ್ಲಿ ಸಿಗುವಂಥದ್ದು. ಫ್ರೆಶ್ ಆಗಿದ್ರೇ ನಾನು ಹೋಗೋದು, ನಿಮ್ಗೆ ಗೊತ್ತಿದೆ ಅಲ್ಲ. ಏಕೆಂದರೆ ನಾವು ಕೊಡೋ ದುಡ್ಡು, ನಾವು ತಗೊಳ್ಳೋವಂಥ ಪದಾರ್ಥ, ತಿನ್ನುವಂಥ ಪದಾರ್ಥ ನಮ್ಮ ಆರೋಗ್ಯನ ವೃದ್ಧಿಸ್ಬೇಕು. ಅದರಿಂದ ಆರೋಗ್ಯ ಕಳ್ಕೊಳ್ಳೋ ಥರ ಇರಬಾರ್ದು. ನೋಡೋಣ ಏನು ತಗೊಳ್ತಾನೆ ಅಂತ. ನಾನು ಸುಮ್ಮನೆ ನಿಂತ್ಕೊಳ್ತೀನಿ, ಅವ್ನು ಏನು ತಗೊಳ್ತಾನೆ ತಗೊಳ್ಳಿ ಅಂತ ಹೇಳಿ. ನಮ್ಮ ಮನೆಯವರು ಇದ್ದಾಗಲೂ ಅಷ್ಟೇ, ನಾನು ಸುಮ್ಮನೆ ನಿಂತ್ಕೊಳ್ಳೋದು, ಅವ್ರು ಏನು ತಗೊಳ್ತಾರೆ ತಗೊಳ್ಳಿ ಅಂತ ಹೇಳಿ. ಚೆನ್ನಾಗಿ ಟೇಸ್ಟ್ ನೋಡಿದೆ ಫಸ್ಟು, ಚೆನ್ನಾಗಿದೆಯಾ ಫ್ರೆಶ್ ಇದೆಯಾ ಗೊತ್ತಾಗಬೇಕಲ್ಲ. ತಿಂದು ನೋಡಿದ್ರೆ ಗೊತ್ತಾಗುತ್ತೆ ಚೆನ್ನಾಗಿದೆ ಅಂತ ಹೇಳಿ. ಅದರಿಂದ ನಾನು ತಿಂದು ನೋಡಿದೆ, ಅವನು ಏನೇನೋ ನೋಡ್ತಾ ಇದ್ದ. ಸುಪ್ರೀತು ದ್ರಾಕ್ಷಿ, ಗೋಡಂಬಿ, ಪಿಸ್ತಾ ನೋಡ್ತೀನಿ ಸಾಲ್ಟೆಡಾ ಏನು ನೋಡಿ. ಬ್ಲಾಗ್ ಒಂದು ಇರಬೇಕು. ಪಿಸ್ತಾ ಸಿಕ್ಕಾಪಟ್ಟೆ ಫೇವ್ರೇಟು ಹೇಳಬೇಕು ಅಂತಂದರೆ. ಪಿಸ್ತಾ ಆಗಿ ಕೇಳು, ಹೇಗೆ ರೈಟ್ ಆಫ್ ಪಿಸ್ತಾ? ಕೆಜಿ ನೋಡ್ತಾ ಇದ್ದೀರಿ ಡ್ರೈ ಕಿವಿ ಫ್ರೂಟ್ಸು. ಮತ್ತು ಇದು ಬ್ಲೂಬೆರಿ ಚೆನ್ನಾಗಿತ್ತು. ಮತ್ತು ಇದು ಸಹ ಚೆನ್ನಾಗಿತ್ತು, ರೆಡ್ ಇದು ಒಂಥರ ಸ್ಟ್ರಾಬೆರಿ ಥರ ಚೆನ್ನಾಗಿತ್ತು. ಇದು ಮ್ಯಾಂಗೋ ಡ್ರೈ, ಆದರೆ ಶುಗರ್ ಕೋಟೆಡು, ನನಗಿಷ್ಟ ಆಗಲಿಲ್ಲ. ಅದು ನ್ಯಾಚುರಲ್ ಆಗಿರಲಿಲ್ಲ, ಒಳ್ಳೆ ಚಾಕ್ಲೇಟ್ ಥರ ಅನ್ನಿಸ್ತು ನನಗೇನೋ. ಶುಗರ್ ಕೋಟೆಡ್ ಇದ್ದರೆ ನಾನು ಅಷ್ಟಾಗಿ ತಿನ್ನೋದು ಇಲ್ಲ. ಬ್ಲೂಬೆರಿ ಇವೆಲ್ಲ ತುಂಬ ಚೆನ್ನಾಗಿತ್ತು, ತಗೊಂಡ್ವಿ ಅದು ಸಹ. ಇಲ್ಲಿ ಹೊರಗಡೆ ಮಗ ಇಲ್ಲಿ ತಗೊಳ್ತಾ ಇದ್ದಾನೆ. ಹೊರಗಡೆ ಡ್ರೈ ಫ್ರೂಟ್ಸು ಕ್ಯಾಟ್ಲಾಕಲ್ಲಿ ಇಟ್ಟಿದ್ದಾರಲ್ಲ, ಅವೆಲ್ಲ ಏನೇನಿದೆ ನೋಡಿಕೊಂಡು ಅವನು. ಗೋಡಂಬಿ ಚೆನ್ನಾಗಿತ್ತು ನೋಡಿದೆ. ಗೋಡಂಬಿ ಕೆಲವು ಹಳೇದಾಗ್ಬಿಟ್ರೆ ಈ ಕಪ್ಪು ಹುಳುಗಳಿರುತ್ತೆ, ಅದು ನೋಡಿಕೊಂಡೇ ತಗೋಬೇಕು ಫ್ರೆಶ್ ಆಗಿದೆಯಾ ಏನು ಅಂತ ಹೇಳಿ. ಟೇಸ್ಟ್ ಮಾಡಿದೆ, ಕೆಲವನ್ನೆಲ್ಲ ಟೇಸ್ಟ್ ಮಾಡೇ ತಗೊಂಡಿರುವಂಥದ್ದು ನಾನು. ಪಿಸ್ತಾ ಇದು ಸಿಪ್ಪೆ ಇಲ್ಲದೆ ಇರುವಂಥದ್ದು, ಚೆನ್ನಾಗಿರಲಿಲ್ಲ, ಟೇಸ್ಟ್ ಇರಲಿಲ್ಲ, ಬೇಡ ಅಂತ ಹೇಳಿದೆ. ಮಾಮೂಲಿ ಪಿಸ್ತಾ, ಸಾಲ್ಟೆಡ್ ಪಿಸ್ತಾ ಬರುತ್ತಲ್ಲ, ಅದೇ ಚೆನ್ನಾಗಿರುತ್ತೆ, ಅದನ್ನೇ ತಗೊಂಡ ಅದನ್ನೇ. ಇದು ಒಂಥರ ಖರ್ಜೂರ ಬ್ಲೂಬೆರಿ ಸಖತ್ತಾಗಿತ್ತು. ಬ್ಲೂಬೆರಿ ತಗೊಂಡ. ಬ್ಲೂಬೆರಿ ಹಾರ್ಟ್ಗೆ ತುಂಬ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ. ಟೇಸ್ಟ್ ಕೂಡ ಚೆನ್ನಾಗಿತ್ತು, ಯಾಕೆಂದರೆ ನಮ್ಮ ಮನೆಯವರು ತರ್ತಿದ್ರು ಎಲ್ಲನೂ ಸಹ. ಅದನ್ನೆಲ್ಲ ಟೇಸ್ಟ್ ಮಾಡಿದ್ವಿ. ನಮ್ಮ ಮನೆಯವರಂತೂ ಮಕ್ಕಳಿಗೆ ಯಾವುದ್ರಲ್ಲೂ ಕಡಿಮೆ ಮಾಡ್ತಿರ್ಲಿಲ್ಲ, ನಾವೇನು ಹೇಳ್ತಿರ್ಲಿಲ್ಲ. ನಮ್ಮ ಮನೆಯವರೇ ಆಫೀಸಿಂದ ಬರ್ತಾ ಕೆಲವು ಬಾಕ್ಸ್ಗಳಲ್ಲಿ ಹಾಕಿಡ್ತಾ ಇದ್ನಲ್ಲ ಡ್ರೈ ಫ್ರೂಟ್ಸು, ಖಾಲಿಯಾಗಿರೋದವ್ರು ಗಮನಿಸ್ತಾ ಇದ್ದರು. ಬರಬೇಕಾದ್ರೆ ಅವರೇ ತಂದುಬಿಡ್ತಾಯಿದ್ರು. ನಾನಾದರೂ ಕೇಳ್ತಿರ್ಲಿಲ್ಲ, ತಗೊಬನ್ನಿ ಅಂತ ಹೇಳ್ತಿರ್ಲಿಲ್ಲ. ಮಕ್ಕಳು ಸಹ ಕೇಳ್ತಿರ್ಲಿಲ್ಲ. ಅವರೇ ನೋಡಿಕೊಂಡು ಕಣ್ಣಲ್ಲಿ ಇದು ಖಾಲಿಯಾಗಿದೆ ಅನ್ನೋದನ್ನು ನೋಡಿಕೊಂಡು ಆಫೀಸಿಂದ ಬರ್ತಾ ತಂದುಬಿಡ್ತಾಯಿದ್ರು. ನಮ್ಮ ಮನೆಯವರು ಪ್ರಾಣ ಹೋಗೋಕ್ಕೆ ಒಂದು 3 ಅವರ್ ಮುಂಚಿತವಾಗಿಯೂ ಸಹ ಡ್ರೈ ಫ್ರೂಟ್ಸ್ ಖಾಲಿಯಾಗಿತ್ತು. ಆಗ ಮಗನ ಕಳಿಸ್ತಾರೆ. ನನ್ನ ಫೋನ್ಗೆ ಒಂದಿಷ್ಟು ಅಮೌಂಟ್ ಹಾಕ್ತಾರೆ, ಅದು ಲಾಸ್ಟ್ ಟ್ರಾನ್ಸಾಕ್ಷನ್, ಅದು ಡ್ರೈ ಫ್ರೂಟ್ಸ್ಗೆ ಅಂತಲೇ ಹಾಕೋದು. ನಿನ್ನ ಮಗನಿಗೆ ಹಾಕ್ಬಿಡು ಅಂತ ಹೇಳಿ ನನಗೆ ಕಳಿಸ್ತಾರೆ. ಆ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡಿದ್ದೀನಿ ನಾನು. ಅವರು ಇನ್ನೇನೋ ಒಂದು 2 ಅವರ್ ಅಷ್ಟೇ ಪ್ರಾಣ ಹೋಗುತ್ತೆ ಅನ್ನುವಾಗ ನನಗೆ ಒಂದಿಷ್ಟು ಅಮೌಂಟನ್ನ ಟ್ರಾನ್ಸಾಕ್ಷನ್ ಮಾಡ್ತಾರೆ. ಅದು ಮಗನ ಕಳಿಸೋದಕ್ಕೆ ನನಗೆ ಕಳಿಸಿ, ನೀನು ಕಳಿಸು ಅಂತ ಹೇಳಿ ನನಗೆ ಕಳಿಸ್ತಾರೆ. ತುಂಬ ನೆನಪಿಗೆ ಅದೆಲ್ಲ ಬರುತ್ತೆ ನೋಡಿ. ಡ್ರೈ ಫ್ರೂಟ್ಸ್ ಖಾಲಿಯಾಗಿರೋದು ನೋಡಿ ತೊಗೊಂಬರೋಗಿ ಮಗನೇ ಅಂತ ಹೇಳಿ ಕಳಿಸ್ತಾರೆ. ಒಂದು 3 ಅವರ್ ಮುಂಚಿತವಾಗಿ ಅಷ್ಟೇ ಕಳಿಸೋದು. ಇದು ನಾನು ತಿಂತಾ ಇರೋದು ಮ್ಯಾಂಗೋ ಡ್ರೈ. ಇದು ಶುಗರ್ನ ಆ್ಯಡ್ ಮಾಡಿದ್ದಾರೆ, ಶುಗರ್ ಕೋಟೆಡು, ಚಾಕ್ಲೇಟ್ ಥರ ಅನ್ನಿಸ್ತಾ ಐತೆ. ಅವ್ರಿಗೆ ಹೇಳ್ತಾ ಇದ್ದೀನಿ, ನನಗೇನಷ್ಟು ಖುಷಿಯಾಗಿಲ್ಲ, ಅದು ಬೇಡ ಅಂತ ಹೇಳಿ ಸುಮ್ಮನಾದೆ. ಟೇಸ್ಟ್ ಮಾಡಿದೆ ಅಷ್ಟೇ. ಇದು ಅಂಜೂರ, ಒಂದು ಪ್ಯಾಕೆಟ್ಗೆ 1 ಪ್ಯಾಕೆಟ್ ಫ್ರೀ, ಅಂದರೆ ಒಂದು ಪ್ಯಾಕೆಟ್ ಏನಿದೆಯೋ 500 ಇದೆ, ಇದು ಒಂದಕ್ಕೊಂದು ಫ್ರೀ. ಅಂಜೂರ ಕೂಡ ತುಂಬ ಒಳ್ಳೆಯದು.
ಯಾರಿಗೆ ರಕ್ತಹೀನತೆ ಇದೆಯೋ, ರಕ್ತ ಕಡಿಮೆ ಇದೆ ಅಂಥವರು ಅಂಜೂರ ತಿನ್ನೋದ್ರಿಂದ ನಾವು ನ್ಯಾಚುರಲ್ ಆಗಿ ರಕ್ತನ ಅಂದರೆ ಬ್ಲಡ್ನ ಹೆಚ್ಚಿಸ್ಕೋಬಹುದು ಅಂತ. ಹಣ್ಣಿಗೆ ತುಂಬ ಕಾಸ್ಟ್ಲಿ ಇದೆ, ಆದರೆ ಅಷ್ಟೇ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಕೂಡ ಹೇಳಬಹುದು. ಹೀಗೆ ನೋಡ್ತಾ ಇದ್ದಾನೆ ಮಗ ಇನ್ನೇನೇನು ಬೇಕು ಅಂತ ಹೇಳಿ ನೋಡಿಕೊಂಡು ತಗೊಳ್ತಾ ಇರುವಂಥದ್ದು. ಕೆಲವು ನೆನಪುಗಳು ಕೆಲವು ಸಂದರ್ಭದಲ್ಲಿ ಹೇಗೆ ನಮ್ಮ ಕಣ್ಮುಂದೆ ಹಾಸು ಹೋಗುತ್ತೆ ಅಂದರೆ ಅದನ್ನು ಆ ಫೀಲ್ನ ಅನುಭವಿಸೋರ್ಗೆ ಮಾತ್ರ ಗೊತ್ತು. ಕೆಲವು ಸಂದರ್ಭದಲ್ಲಿ ಈ ಕೋರ್ಟು, ಆಫೀಸ್ ಕೆಲಸಗಳು ಇಂಥ ಜಾಗಕ್ಕೆ ನಾನು ಹೋಗ್ತಾ ಇರ್ತೀನಿ ನೋಡಿ, ಆವಾಗ ನಮ್ಮ ತಂದೆ ತುಂಬ ನೆನಪಿಗೆ ಬರ್ತಾರೆ. ನೆನ್ಕೊಳ್ದೇ ಇರೋ ಕ್ಷಣನೇ ಇಲ್ಲ ಅಂತ ಅಂದ್ಕೊಳ್ಳಿ. ಕೋರ್ಟು, ಕಚೇರಿ ಇಂಥ ಕೆಲಸಗಳಿಗೆ ಹೋದಾಗ ನಮ್ಮ ತಂದೆ ಅಂತೂ ನನ್ನ ಜೊತೆಗೆ ಇದ್ದಾರೆ ಅಂತಲೇ ಅಂದ್ಕೊಳ್ತೀನಿ, ನನ್ನ ಪಕ್ಕನೇ ಇದ್ದಾರೆ ಅಂತಲೇ ಅಂದ್ಕೊಂಡು ಹೋಗ್ತೀನಿ. ಏಕೆಂದರೆ ನಮ್ಮ ತಂದೆಗೆ ಕಾನೂನು ಜ್ಞಾನ ತುಂಬ ಇತ್ತು. ಅವ್ರ ಹತ್ರ ಕಲಿಬೇಕಾಗಿದ್ದು ನಾನು ಇನ್ನೂ ತುಂಬ ಇದೆಯೇನೋ ಅಂತ ಅನಿಸುತ್ತೆ. ನನಗೇನೀಗ ಒಂದು ಸ್ವಲ್ಪ ನಾಲೆಡ್ಜ್ ಇದೆ, ಒಂದಿಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದೀನಿ ಅಂದರೆ ಅದು ನನ್ನ ಅಪ್ಪನಿಂದ ಮಾತ್ರ ನಾನು ತಿಳ್ಕೊಂಡಿರೋದು. ನಾನು ಓದಿರೋದಕ್ಕಿಂತನೂ ಸಹ ನಮ್ಮ ತಂದೆಗೆ ತುಂಬ ಜನರಲ್ ನಾಲೆಡ್ಜ್ ಇತ್ತು. ಕಾನೂನು ತಿಳುವಳಿಕೆ ಅಂತೂ ಸೂಪರಾಗಿತ್ತು. ತುಂಬ ಹೇಳ್ಕೊಡ್ತಾಯಿದ್ರು ನಮ್ಮ ತಂದೆ. ಹೀಗೆ ಕೋರ್ಟ್ ಹತ್ರ ಹೋಗಲಿ, ಇಲ್ಲ ಯಾವುದೊಂದು ಆಫೀಸ್ ಕೆಲಸಕ್ಕೆ ಹೋಗಲಿ, ನಮ್ಮ ತಂದೆ ನನ್ನ ಕಣ್ಮುಂದೆ ಹಂಗೆ ಹೋಗ್ತಾರೆ. ಇಂಥ ಜಾಗಕ್ಕೆ ಬಂದಾಗ ನನ್ನ ಯಜಮಾನರು ನಿಜವಾಗ್ಲೂ ಸಹ ತಿನ್ನಿಸೋದು ಅಂದರೆ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ. ನೀವೊಂದು ಚಾಟ್ಸ್ ತಿನ್ನೋಕ್ಕೋಗಿ, ಇಲ್ಲಿ ಎಲ್ಲೇ ಹೋಗಿ ಇದು ತಿನ್ನು ಅದು ತಿನ್ನು ಅಂತ ಹೇಳಿ ಕೊಡಿಸ್ತಾ ಇದ್ರಲ್ಲ, ಅವೆಲ್ಲ ಕಣ್ಮುಂದೆ ಬಂದು ಹೋಗುತ್ತೆ. ನೋಡಿ ನಾವೆಂಥ ನತದೃಷ್ಟರು ಅಂದರೆ ಇಬ್ಬರನ್ನೂ ಎಷ್ಟು ಬೇಗ ಕಳ್ಕೊಂಡ್ವಿ. ದೇವರು ಇನ್ನೊಂದು 16 ವರ್ಷ ನಮ್ಮ ಜೊತೆ ಯಾಕೆ ಬಿಡಲಿಲ್ಲ? ಅವ್ರ ಒಳ್ಳೆತನ ನೋಡಿ ದೇವ್ರಿಗೂ ಇಷ್ಟ ಆಗೋಯ್ತಾ? ಇದು ನನಗೆ ಕ್ವಶನ್ ಮಾರ್ಕ್ ಆಗಿ ಬರ್ತಾ ಇರುತ್ತೆ. ಏನು ಮಾಡೋದು ಹೇಳಿ? ಬದುಕು ಕೆಲವ್ರಿಗೆ ನೋಡಿ, ನಾವು ಯಾವತ್ತೂ ಸಹ ಪ್ರೀತಿಲಿ ಕುಂದುಕೊರತೆ ಬರ್ದಂಗಿದ್ವಿ. ಎಷ್ಟೋ ಜನ ಗಂಡ ಹೆಂಡ್ತಿ 3 ಹೊತ್ತು ಹೊಡೆದಾಡ್ತಾ ಇರ್ತಾರೆ, 3 ಹೊತ್ತು ಕಚ್ಚಾಡ್ತಿರ್ತಾರೆ. ಜೊತೆಗೆ ತಂದೆ ಮಕ್ಕಳು ಬಾಂಧವ್ಯನೂ ಕೂಡ ಕೆಲವರು ಅನುಭವಿಸೋದೇ ಇಲ್ಲ. ನನಗೆ ಎಲ್ಲನೂ ಭಗವಂತ ಕೊಟ್ಟಿದ್ದರು, ಆದರೆ ದೀರ್ಘವಾಗಿಲ್ಲ. ಎಷ್ಟು ಬೇಗ ಕಳ್ಕೊಂಡ್ವಿ. ಏನೋ ಹೇಳ್ತಾರಲ್ಲ, 2 ಮಾಣಿಕ್ಯಗಳು ನನ್ನ ಪಾಲಿಗೆ. ಎಷ್ಟು ಬೇಗ ಕಳ್ಕೊಬಿಟ್ಟೆ ನಾನು, ಯಾಕೆ ಹಿಂಗೆ ಅಂತ ಕೆಲವು ಬಾರಿ ನನಗೆ ನಾನೇ ಕ್ವಶನ್ ಮಾಡ್ಕೊಳ್ತೀನಿ. ನನ್ನ ಮಕ್ಕಳ ವಿಷಯದಲ್ಲೂ ಸಹ ಇಷ್ಟು ಬೇಗ ಪಾಪ ಎಷ್ಟು ಪ್ರೀತಿಸ್ತಾಯಿದ್ರು ಮಕ್ಕಳನ್ನ ನಮ್ಮ ಮನೆಯವರು ಸಹ. ಮಕ್ಕಳು ಇಷ್ಟು ಬೇಗ ತಂದೆ ಪ್ರೀತಿನ ಕಳ್ಕೊಬಿಟ್ರಲ್ಲ ಅಂತ ಅನಿಸುತ್ತೆ. ನನಗೆ ನಾನೇ ಅಂದ್ಕೊಳ್ತೀನಿ ನಮ್ಮ ತಂದೆ ಇರಬೇಕಿತ್ತು ಅಂತ ಅಂದ್ಕೊಳ್ತೀನಿ. ನಮ್ಮ ತಂದೆನೂ ತುಂಬ ವಯಸ್ಸಾಗಿಯೂ ನಮ್ಮ ತಂದೆಗೆ ಹೋಗಿಲ್ಲ. ತುಂಬ ಫಿಸಿಕಲಿ ನನಗೆ ಅದೊಂದು ಗೋಡಂಬಿ ಉಂಟು, ಎಷ್ಟು ಬೇಕಾಗ ನೋಡೋಣ ಥರ ಇದ್ರು. ಜೊತೆಗೆ ನಮ್ಮ ಮನೆಯವರು ನಿಮ್ಗೆ ಗೊತ್ತೇ ಇದೆ, ನಾನು ಲಾಗ್ಗಳಲ್ಲಿ ತೋರಿಸ್ತಾ ಇದ್ದೆ ಹೇಗಿದ್ದರು ಅಂತ ಹೇಳಿ. ನಮ್ಮ ತಂದೆ ಇದ್ದಂಥ ಸಮಯದಲ್ಲಿ ನಾನು ಯೂಟ್ಯೂಬೇ ಮಾಡಿಲ್ಲ. ಆ ಟೈಮಲ್ಲಿ ಏನಾದರೂ ನಾನು ಯೂಟ್ಯೂಬ್ ಚಾನಲ್ನ ಮಾಡ್ಕೊಂಡಿದ್ರೆ ನಮ್ಮ ತಂದೆನೂ ಒಂದಿಷ್ಟು ವೀಡಿಯೋಗಳಲ್ಲಿ ಇರ್ತಿದ್ರೇನೋ ಅಂತ ಅಂದ್ಕೊಳ್ತೀನಿ. ನಮ್ಮ ತಂದೆ ತೀರ್ಕೊಂಡ ಮೇಲೆ ನಾನು ಯೂಟ್ಯೂಬ್ನ ಶುರು ಮಾಡಿದ್ದು. ಕೆಲವು ಮೆಮೊರಿಗಳು ನನ್ನ ಚಾನಲಲ್ಲಿ ಇರ್ತಾಯಿತ್ತೇನೋ ಅಂತ ಅಂದ್ಕೊಳ್ತೀನಿ. ಕೆಲವು ನೆನಪುಗಳು ನೋಡಿ ಎಷ್ಟು ಕಾಡಿಸುತ್ತೆ ಅಂದರೆ ನಾನಂತೂ ಮರ್ತಿಲ್ಲ. ನಾನು ಮರೆಯೋ ಜೈಮಾನನೇ ಅಲ್ಲ ಬಿಡಿ. ನನಗೆ ಯಾವಾಗಲೂ ನನ್ನ ತಂದೆ, ನಮ್ಮ ಮನೆಯವರು. ನೀವು ಅಂದ್ಕೋಬೋದೇನೋ ಏನು ಯಾವಾಗಲೂ ಅಪ್ಪ ಯಜಮಾನ್ರ ಬಗ್ಗೆ ಎಷ್ಟೊಂದು ಹೇಳ್ಕೋತಾರೆ ಅಂತ ಹೇಳಿ. ಯಾಕೆಂದರೆ ನನಗೆ ಅವರೇ ಪ್ರಪಂಚ. ಅವ್ರನ್ನ ಮರೆತು ಬದುಕೋ ದಿನವೇ ಇಲ್ಲ ಬಿಡಿ. ನಾನು ಅವ್ರನ್ನ ಮರೆಯೋ ಕ್ಷಣವೇ ಇಲ್ಲ. ಇದು ನನ್ನ ಅಭಿಪ್ರಾಯ ಅಂತ ಅಂದ್ಕೊಳ್ತೀನಿ. ನೋಡಿದ್ರಿ, ಇಷ್ಟೆಲ್ಲ ಡ್ರೈ ಫ್ರೂಟ್ಸ್ ತೊಗೊಂಡ ಸುಪ್ರೀತು ಅಂತ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಮಕ್ಕಳಿಗೆ ಇಷ್ಟ ಅಂದಿದ್ದನ್ನು ಅವರು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಕೆಲವು ಈ ಥರ ಫುಡ್ಗಳನ್ನ ತಿನ್ನಲಿ ಅಂತ ನಾನು ಹೇಳ್ತೀನಿ. ಯಾವಾಗಲೂ ನಮ್ಮ ದೊಡ್ಡವನಿಗೆ ಅದೇ ಹೇಳ್ತೀನಿ, ಚಿಕ್ಕ ಮಗನಿಗೂ ಸಹ ಹೇಳೋದಿಷ್ಟೇ, ಒಳ್ಳೆಯದನ್ನು ತಿನ್ನಿ ಅಂತಲೇ ಹೇಳೋದು. ನೋಡಿ, ಖರ್ಜೂರ ನೋಡ್ತಾ ಇದ್ದೀನಿ. ಖರ್ಜೂರ ಅಷ್ಟಾಗಿ ನನಗೆ ಫ್ರೆಶ್ ಅನ್ನಿಸ್ಲಿಲ್ಲ. ಡ್ರೈ ಖರ್ಜೂರ ತಗೊಂಡ ಸುಪ್ರೀತು. ನನಗೇನು ಬೇಡ ಸಾಕೀಗ ಅಂತ ಹೇಳಿ ಒಂದಿಷ್ಟು ಐಟಮ್ಸ್ಗಳನ್ನ ತಗೊಂಡಿದ್ದಾಯಿತು. ಖರ್ಜೂರ ನನಗೇನು ಅಷ್ಟು ನೆಕ್ಸ್ಟ್ ತೊಗೊಳ್ಳೋಣ ಅಂತೇಳಿ ಸುಮ್ಮನೆ ಆಗಿಬಿಟ್ಟೆ. ಟೇಸ್ಟ್ ಮಾಡಿ ತಗೊಳ್ಳುವಂಥದ್ದು. ಬನ್ನಿ ಏನೆಲ್ಲ ತೊಗೊಂಡಿದ್ದಾನೆ ಒಂದು ಸಲ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸೋಣ ನಿಮಗೆ. ಇವೆಲ್ಲ ತೊಗೊಂಡಿರುವಂಥ ಪದಾರ್ಥಗಳು, ಇಷ್ಟು ಐಟಮ್ಸ್ನ ತೊಗೊಂಡಿದ್ದಾನೆ.
ನೋಡ್ತಾ ಇದ್ದೀರಿ, ಇದು ಮುಖ್ಯ ಮೇನ್ ರೋಡ್, ಅಂದರೆ ಬಜಾರ್ ರೋಡ್. ಇದು ಮುಂದೆನೇ ಕಾಣಿಸ್ತಾ ಇದೆ. ಫಸ್ಟೇ ನಿಮಗೆ ತೋರಿಸ್ದೆ ಬಂದಾಗ. ಯಾರಾದರೂ ಬರ್ತೀರಿ ಅಂದರೆ ನೋಡಿ, ಈ ರೋಡಲ್ಲೇ ಬಂದರೆ ಹ್ಯಾಂಗೋ ಡ್ರೈ ಫ್ರೂಟ್ಸ್ ಶಾಪ್ ನಿಮಗೆ ಕಾಣಿಸುತ್ತೆ. ಈ ರೈಟ್ ಸೈಡ್ಗೆ ಹೋದರೆ ನಮ್ಮ ಮನೆಗೆ ಹೋಗುವಂಥ ದಾರಿ. ಆಯ್ತಾ? ಬೇಕಾ? ಎಷ್ಟಿರುತ್ತೆ? 100 ತಗೋ. ನೋಡಿ, ಎಲ್ಲ ತೊಗೊಂಡಿದ್ದಾಯಿತು. ಅವರೊಂದು ಪಾಂಪ್ಲೇಟು ಸಹ ಕೊಟ್ಟರು, ಅಂಗಡಿ ಬಗ್ಗೆ, ಶಾಪ್ ಬಗ್ಗೆ ಇರುವಂಥದ್ದು. ಚಾಕೋ ನಟ್ಸ್ ಅಂತ ಹೇಳಿ ಎಲ್ಲ ಥರ ಕೂಡ ಚಾಕ್ಲೇಟ್ಸ್ಗಳಾಗಲಿ, ಡ್ರೈ ಫ್ರೂಟ್ಸ್ ಆಗಲಿ ಒಂದೇ ಕಡೆ ಸಿಗುವಂಥದ್ದು. ಎಲ್ಲ ಸೀಡ್ಸ್ಗಳು ಸಹ ಇಲ್ಲಿ ಒಂದೇ ಕಡೆ ಸಿಗುತ್ತೆ ಶಾಪಲ್ಲಿ ಅಂತ ಹೇಳಬಹುದು. ನಿಮಗೆ ನೇಮು ಸಹ ತೋರಿಸಿದ್ದೀನಿ. ಬೇಕಾದವರು, ನಮ್ಮ ಹುಣಸೂರಿನಲ್ಲೇ ಯಾರು ಇರುವಂಥವ್ರು ಬೇಕಾದವರು ಒಂದು ಸಲ ಭೇಟಿ ಕೊಡಿ. ಚೆನ್ನಾಗಿದೆ ಶಾಪು ಅಂತ ಕೂಡ ಹೇಳಬಹುದು. ಎಲ್ಲ ಆಯಿತು, ತೊಗೊಂಡಿದ್ದಾಯಿತು, ಬಿಲ್ಲು ಹಾಕ್ಸಿದ್ದಾಯಿತು. ಈ ಕಡೆ ಅಮೌಂಟನ್ನು ಪೇ ಮಾಡಿ ಮನೆ ಕಡೆ ಹೊರಡುವಂಥದ್ದನ್ನು ಮಾಡ್ತಾಯಿದ್ದೀವಿ. ಮನೆ ಕಡೆ ಹೋಗಿ ಗಣಪತಿ ದರ್ಶನ ಮಾಡಿಕೊಳ್ಳೋಣ ಬನ್ನಿ. ಏಕೆಂದರೆ ಸಂಕಷ್ಟಹರ ಚತುರ್ಥಿ, ವಿಘ್ನ ನಿವಾರಕನ ದರ್ಶನ ಮಾಡ್ಕೊಳ್ಳೋಣ. ಒಂದು 7-7:15 ಬಂದಿದ್ದು ಅಂದ್ಕೊಳ್ತೀನಿ. ಆಲ್ರೆಡಿ 8 ಗಂಟೆ ಆಯಿತು. ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಹೋಗಿ ಸ್ವಾಮಿ ದರ್ಶನ, ಗಣಪತಿ ದರ್ಶನ ಮಾಡಿಕೊಳ್ಳೋಣ. ಎಲ್ರಿಗೂ ವಿಘ್ನ ನಿವಾರಕ ಕಾಪಾಡಲಿ ಅಂತ ಕೇಳ್ಕೊಳ್ಳೋಣ. ನೋಡ್ತಾ ಇದ್ದೀರಿ, ನಮ್ಮ ಬಜಾರ್ ರೋಡ್ ಯಾವಾಗಲೂ ಬ್ಯುಸಿ ಶೆಡ್ಯೂಲ್ ಇರುವಂಥ ಒಂದು ಏರಿಯಾ ಇದು ಅಂತ ಹೇಳಬಹುದು. ಎಲ್ಲ ಥರದ್ದೂ ಕೂಡ ಇಲ್ಲಿ ಒಂಥರ ಬೆಂಗಳೂರಲ್ಲಿ ಚಿಕ್ಕಪೇಟೆ ಹೇಗೋ, ಮೈಸೂರಲ್ಲಿ ಅರಸೂರು ರೋಡ್ ಹೇಗೋ, ಹಾಗೆ ನಮ್ಮ ಹುಣಸೂರಿನಲ್ಲಿ ಬಜಾರ್ ರೋಡು. ಇಲ್ಲಿ ಎಲ್ಲ ಥರ ವಾಣಿಜ್ಯ ಉದ್ಯಮಿಗಳು, ಅಂದರೆ ಅಂಗಡಿಗಳು ಎಲ್ಲ ಸಿಗುತ್ತೆ. ಇಲ್ಲಿ ಎಲ್ಲ ಥರದ್ದು ಕೂಡ, ತರಕಾರಿಯಿಂದ, ಮಟನ್ ಚಿಕನ್ನಿಂದ ಹಿಡಿದು, ಬಟ್ಟೆ ಶಾಪಿಂದ ಹಿಡಿದು, ಜ್ಯುವೆಲರಿ ಶಾಪ್ಗಳಂತೂ ಬೇಕಾದಷ್ಟು ಈ ರೋಡಲ್ಲಿ ಸಿಗುವಂಥದ್ದು. ಬಜಾರ್ ರೋಡು ಅಂದ್ರೇ ಯಾವಾಗಲೂ ಕೂಡ ಬ್ಯುಸಿ. ಹೀಗೆ ಮುಂದೆ ಹೋಗಿದ್ರೆ ಒಂದಿಷ್ಟು ದೂರ ಅಷ್ಟೇ ನೋಡಿ, ಮುಂದೆ ಹೋಗಿ ಲೆಫ್ಟ್ಗೆ ತಿರುಗಿದ್ರೆ ಹಾಗೆ ನಮ್ಮನೆಯ ರೋಡು ಜಾಯ್ನ್ ಆಗ್ತೀವಿ. ಇಲ್ಲಿ ನೋಡಿ, ನೋಡ್ತಾ ಇದ್ರಲ್ಲ, ಒಬ್ಬ ತಾತಪ್ಪ ಚುರುಮುರಿ ಮಾಡ್ತಾರೆ. ಸಖತ್ತಾಗಿರುತ್ತೆ. ಎಲ್ಲ ಥರ ಚುರುಮುರಿ ಇರುತ್ತೆ. ಅಂದರೆ ಮೊಳಕೆ ಕಾಳಿಂದ ಹಿಡಿದು ನಿಪ್ಪಟ್ಟು ಮಸಾಲ, ಚಿಪ್ಸ್ ಮಸಾಲ ಅಂತ ಹೇಳಿ ಎಲ್ಲ ಥರದ ಕೂಡ ಇಲ್ಲಿ ಚಾಟ್ಸ್ ಮಸಾಲಗಳು ಸಿಗುತ್ತೆ. ನೋಡಿ, ಹಿಂಗೆ ಲೆಫ್ಟ್ ಹಾಗೆ ತಿರುಗೋಣ. ನೀವು ಹಿಂಗೆ ತಿರುಗಿದ್ರೆ ಗಣೇಶ ಗುಡಿ ದೇವಸ್ಥಾನ ಕನೆಕ್ಟ್ ಆಗುತ್ತೆ. ಗಣೇಶ ಗುಡಿ ದೇವಸ್ಥಾನ ಬಂತು ಅಂದರೆ ಪಕ್ಕದಲ್ಲಿ ನಮ್ಮ ಮನೆ ಅಲ್ವಾ. ಇವತ್ತು ಮೊದಲೇ ಹೇಳ್ಕೊಂಡಿದ್ದೀನಿ, ಸಂಕಷ್ಟಹರ ಗಣಪತಿಯ ಒಂದು ವಿಶೇಷ ದಿನ ಆಗಿರೋದ್ರಿಂದ ಸುಮಾರು ಒಂದು 9 ಗಂಟೆವರೆಗೂ ಸಹ ದೇವಸ್ಥಾನದ ಬಾಗಿಲು ತೆರೆದಂಗೆ ಇರುತ್ತೆ. ಇವತ್ತು ಭಾನುವಾರ ಪರವಾಗಿಲ್ಲ, ಮಂಗಳವಾರ ಬಂತು ಅಂದರೆ ಜನಸಾಗರನೇ ಸೇರುತ್ತೆ. ಮಗ ನನ್ನ ಬಿಟ್ಟು ಮನೆ ಕಡೆ ಹೋದ. ನಾನಿಲ್ಲ ಹಾಗೆ ಒಳಗಡೆ ಬಂದು ವಿಘ್ನ ನಿವಾರಕನಿಗೆ, ಗೌರಿ ತನಯನಿಗೆ ಒಂದು ಪ್ರಾರ್ಥನೆ ಸಲ್ಲಿಸಿ 1-2 ನಿಮಿಷ ಕೂತು, ಪ್ರಸಾದ ಕೂಡ ಸಿಕ್ತು ನನಗೆ. ಪ್ರಸಾದ ತಗೊಂಡು ಮನೆ ಕಡೆ ಹೋಗೋಣ ಅಂತ ಹೇಳಿ ಹಾಗೆ ಪ್ರಾರ್ಥನೆ ಮಾಡ್ಕೊಳ್ತಾ ಬನ್ನಿ. ಇಲ್ಲಿ ಬೆಣ್ಣೆ ಅಲಂಕಾರ, ಪುಟ್ಟ ಗಣಪತಿಗೆ ಬೆಣ್ಣೆ ಅಲಂಕಾರ ಕೂಡ ಮಾಡಿದ್ದಾರೆ. ನೋಡ್ತಾ ಇದ್ದೀರಿ, ತೋರಿಸ್ತೀನಿ ರೀ, ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಗಣಪತಿ. ನೋಡಿ ನೀವೇ, ಇಲ್ಲಿ ಅಷ್ಟು ಚೆಂದ ಕಾಣಿಸ್ತಾ ಇದ್ದಾರೆ. ನಮ್ಮ ವಿಘ್ನ ನಿವಾರಕ ಅಂತ ಹೇಳಬಹುದು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಹೀಗೆ ನೋಡಿ, ಎಲ್ಲ ಕಡೆ ಗಣಪತಿನೇ ನಮ್ಮ ಗಣನಾಯಕಂದೇ ಇಲ್ಲಿ ಅಂತ ಹೇಳ್ಬೋದು. ವಿಷ್ಣು ಸಹ, ಸುಬ್ರಹ್ಮಣ್ಯ ಸ್ವಾಮಿ ಕೂಡ ಕಾಣಿಸಿದ್ರು ನಿಮಗೆ. ಹಾಗೆ ಇಲ್ಲಿ ಬಂದು ಮುಂಭಾಗದ ನಮ್ಮ ಗಣಪತಿ ದರ್ಶನ ಮಾಡ್ಕೊಳ್ಳೋಣ. ಮಹಾಮಂಗಳ ಅಂದರೆ ಆರತಿ ಕೂಡ ತಗೊಂಡು, ತೀರ್ಥ ಪ್ರಸಾದ ಕೂಡ ಸಿಗುತ್ತೆ. ತಗೊಂಡು ಮಹಾಗಣಪತಿಗೆ ನೈವೇದ್ಯ ಇಟ್ಟಂಥ ಒಂದು ಮಾವಿನ ಹಣ್ಣು ಸಹ ಪ್ರಸಾದವಾಗಿ ನಮ್ಮ ಅರ್ಚಕರು ನನಗೆ ಕೊಡ್ತಾರೆ. ಸಂಪಿಗೆ ಹೂವು, ಸ್ವಾಮಿ ಮೇಲೆ ಅರ್ಪಣೆ ಮಾಡಿದಂತಹ ಸಂಪಿಗೆ ಹೂವು ಸಹ ನನಗೆ ನಮ್ಮ ಅರ್ಚಕರು ನನಗೆ ಕೊಡ್ತಾರೆ. ಅದೆಲ್ಲ ಭಗವಂತನ ಇಚ್ಛೆ ಅಂತ ನಾನು ಯಾವಾಗಲೂ ಕೂಡ ಅಂದ್ಕೊಳ್ತೀನಿ.
ಎಲ್ರಿಗೂ ಒಳ್ಳೇದು ಮಾಡಲಿ. ಯಾರೆಲ್ಲ ಉಪವಾಸ ಇದ್ರಿ, ಸಂಕಷ್ಟರ ಚತುರ್ಥಿನ ಆಚರಣೆ ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ. ನಾನು ಯಾವುದೂ ಉಪವಾಸ ಇರ್ತಿಲ್ಲ, ನಿಮಗೆ ಗೊತ್ತಿದೆ. ಸ್ವಾಮಿಯ ನಾಮಸ್ಮರಣೆ, ಭಕ್ತಿ, ಶ್ರದ್ಧೆ, ಭಗವಂತನಿಗೆ ಅರ್ಪಣೆ ಅಷ್ಟೇ. ತುಂಬ ಮಾಡಿದ್ದೀನಿ ಸಂಕಷ್ಟರ ವ್ರತಗಳನ್ನ. ತುಂಬ ಒಂದು 3 ವರ್ಷ 4 ವರ್ಷ ಕಂಟಿನ್ಯೂಸ್ ನಾನು ಆಚರಣೆ ಮಾಡಿದ್ದೀನಿ. ಹಿಂಗೆ ದರ್ಶನ ಮಾಡ್ಕೊಂಡು ಬಂದೆ. ನೋಡ್ತಾ ಇದ್ದೀರಿ, ಮಾವಿನ ಹಣ್ಣು, ಸಂಪಿಗೆ ಹೂವು ಸಹ ಪ್ರಸಾದವಾಗಿ ನಮ್ಮ ಅರ್ಚಕರು ನನ್ನ ಕೈಗೆ ಕೊಟ್ಟಂಥದ್ದು. ಈಗ ಮನೆ ಕಡೆ ಹೋಗ್ತಾ ಇದ್ದೀನಿ, ನಮ್ಮ ಮನೆಯ ಮೆಟ್ಟಿಲತ್ತುತ್ತಾ ಇದ್ದೀನಿ. ನೋಡ್ತಾ ಇದ್ದೀರಿ, ಈಗ ಡ್ರೈ ಫ್ರೂಟ್ಸ್ ಎಲ್ಲ ತೆಗೆದು ಅವನು ವಿಡಿಯೋ ಮಾಡ್ಕೊಳ್ಳೋಕ್ಕೋಸ್ಕರ ತೆಗ್ದಿರ್ತಾನೆ. ಬನ್ನಿ ನೋಡೋಣ ಏನೆಲ್ಲ ತಗೊಂಡಿದ್ದೀನಿ ಅಂತ ಹೇಳಿ. ಟೀಪಾಯ್ ಮೇಲೆ ಪ್ರಸಾದ ಇಟ್ಟು ಡ್ರೈ ಫ್ರೂಟ್ಸ್ ಎಲ್ಲ ಅಂಗಡಿ ಥರ ಇಟ್ಬಿಟ್ಟಿದ್ದಾನೆ ನೋಡಿ. ಏನೆಲ್ಲ ಇದೆ ನೋಡ್ತಾ ಇದ್ದೀರಲ್ಲ, ಇಷ್ಟು ಡ್ರೈ ಫ್ರೂಟ್ಸ್ನ ತಗೊಂಡಿದ್ದಾನೆ. ಸುಪ್ರೀತ್ ಅಂಜೂರ ಟೇಸ್ಟ್ ಮಾಡಿದ್ದಾನೆ ಓಪನ್ ಮಾಡಿ. ನಾನೊಂದು ಪೀಸ್ ಅಂಜೂರ ತಗೊಳ್ತಾ ಇದ್ದೀನಿ. ಅಂಜೂರ ತುಂಬ ಒಳ್ಳೆಯದು, ಹೆಣ್ಮಕ್ಳಿಗಂತೂ ಕಬ್ಬಿಣಾಂಶ ಕೂಡ ತುಂಬ ಇರೋದ್ರಿಂದ, ರಕ್ತ ಕಡಿಮೆ ಇದೆ ಅನ್ನೋದಾದರೆ ಇದನ್ನು ತಿನ್ನೋದ್ರಿಂದ ನ್ಯಾಚುರಲಾಗಿ ರಕ್ತ ಕೂಡ ವೃದ್ಧಿಸ್ಕೋಬಹುದು. ಸ್ನೇಹಿತರೆ ನೋಡಿದ್ರಲ್ಲ, ಇವತ್ತಿನ ನನ್ನ ಸಿಂಪಲ್ ಡೈಲಿ ಬ್ಲಾಗ್. ನಮ್ಮ ಪಕ್ಕದಲ್ಲೇ ಇರುವಂತಹ ಮಹಾಗಣಪತಿಯ ಒಂದು ಸಂಕಷ್ಟಹರ ಚತುರ್ಥಿಯ ಪ್ರಯುಕ್ತ ಹೋಗಿ ಕೈ ಮುಗಿದು ಪ್ರಸಾದ ಕೂಡ ಸಿಕ್ತು. ಹಾಗೆ ನೋಡಿದ್ರಿ, ಡ್ರೈ ಫ್ರೂಟ್ಸ್ಗೋಸ್ಕರ ಹೋಗಿದ್ದು. ಒಂದು ದೊಡ್ಡವನು ಅಂದರೆ ಸುಪ್ರೀತು ಜಿಮ್ಗೆ ಜಾಯ್ನ್ ಆಗಿದ್ದಾನೆ. ತುಂಬ ಗ್ಯಾಪ್ ಆಯಿತು, ಜಿಮ್ಗೆ ಹೋಗ್ತಿರ್ಲಿಲ್ಲ ಅವನು. ಜಿಮ್ಗೆ ಏನು ಹೋಗ್ತಾವ್ರೆ ಅಂದರೆ ಡ್ರೈ ಫ್ರೂಟ್ಸ್ಗಳು ಅಂತ ಅವ್ನಿಗೆ ಇರಲೇಬೇಕು. ಅವನೇ ತಗೊಂಡಿರುವಂಥದ್ದು. ನೋಡಿದ್ರಿ ಏನೆಲ್ಲ ತಗೊಂಡಿದ್ದಾನೆ, ತೋರಿಸ್ದೆ ನಿಮಗೆ. ಎಲ್ಲ ಕಾಸ್ಟ್ಲಿ ಇದೆ, ಡ್ರೈ ಫ್ರೂಟ್ಸ್ ಅಂತೂ ತುಂಬ ಕಾಸ್ಟ್ಲಿ ಇದೆ. ಆರೋಗ್ಯದ ದೃಷ್ಟಿಯಿಂದ ಖಂಡಿತ ಬೇಕು, ಆದರೂ ಸಹ ಡ್ರೈ ಫ್ರೂಟ್ಸ್ನು ಕೂಡ ತುಂಬ ಅತಿಯಾಗಿ ತಿನ್ನಬಾರ್ದು. ಲಿಮಿಟಲ್ಲಿ ಯಾವ ಸಮಯದಲ್ಲಿ ಏನೇನೋ ತಗೋಬೇಕು. ಬಾದಾಮಿನ ಯಾವಾಗ ಬೇಕಾಗಿ ತಿನ್ನಬಾರ್ದು, ನೈಟು ನೆನೆಸಿ ಬೆಳಗ್ಗೆ ಒಂದು 3ರಿಂದ 4, ಹೆಚ್ಚು ಅಂದರೆ ಒಂದು 5 ಬಾದಾಮಿ ಬೀಜನ ತಿನ್ನುವಂಥದ್ದನ್ನು ಮಾಡಬಹುದು. ಇನ್ನು ದ್ರಾಕ್ಷಿ, ಗೋಡಂಬಿ ಕೂಡ ಆರಾಮಾಗಿ ತಿನ್ಬೋದು. ಎಲ್ಲನೂ ಸಹ ಯಾವುದನ್ನು ಕೂಡ ಅತಿಯಾಗಿ ನಮ್ಮ ದೇಹ ತಗೊಳ್ಳೋಕ್ಕೆ ಅದು ಹೆಲ್ತಿ ಅಲ್ಲ ಅಂತ ನನ್ನ ಅಭಿಪ್ರಾಯ. ನೀವು ತಿಳಿಸಿ ಏನು ಅಂತ ಹೇಳಿ. ಹಾಗೆ ಇವತ್ತು ಇನ್ನೊಂದು ವಿಷಯ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು. ಒಬ್ಬರು ಸಬ್ಸ್ಕ್ರೈಬರು, ನನ್ನ ಚಾನಲ್ನ ನೋಡುವಂಥ ಒಬ್ಬ ಹೆಣ್ಮಗಳು. ಅಂದರೆ ನಾನು ಆಲ್ಮೋಸ್ಟ್ ಸ್ವಲ್ಪ ಮುಂದೆ ಎಲ್ಲ ಲೈವ್ ಮಾಡ್ತಾಯಿದ್ದೆ, ಗಣಪತಿ ದೇವಸ್ಥಾನ ಮುಂದೆ ಲೈವ್ನ ತುಂಬ ಮಾಡಿದ್ದೀನಿ. ಅದನ್ನು ಗುರ್ತು ಮಾಡಿಕೊಂಡು ಅವರ ರಿಲೇಟಿವ್ ಬಂದು ಹುಣಸೂರಂತೆ, ಅವ್ರಿಗೆ ಫೋನ್ ಮಾಡಿ ನೀನು ಏನಾದರೂ ಮಾಡಿ ನನ್ನನ್ನು ಭೇಟಿ ಮಾಡಬೇಕು. ಅವ್ರು ಹುಣಸೂರವರೇ, ಮತ್ತು ಗಣಪತಿ ದೇವಸ್ಥಾನ ಹತ್ರನೇ ಅವ್ರ ಮನೆ ಇರೋದು. ನೀನು ಹೋಗಿ ಅಕ್ಕನ್ನ ಭೇಟಿ ಮಾಡಲೇಬೇಕು ಅಂತ ಹೇಳಿ ನನಗೆ ಮೆಸೇಜ್ ಮಾಡಿದ್ದಾರಂತೆ, ಕಮೆಂಟ್ ಮಾಡಿದ್ದಾರಂತೆ. ತುಂಬ ನಾನು ರಿಪ್ಲೈ ಕೊಟ್ಟಿಲ್ಲ. ಇನ್ಸ್ಟಾಗ್ರಾಮಲ್ಲೂ ಕೂಡ DM ಮಾಡಿದ್ದೀನಿ, ಅವರು ರಿಪ್ಲೈ ಕೊಟ್ಟಿಲ್ಲ. ನೀನು ಅವ್ರನ್ನ ನೇರವಾಗಿ ಭೇಟಿ ಮಾಡು, ಅವ್ರನ್ನ ನೋಡು ನೀನು ಅಂತ ಹೇಳಿ. ಅವರ ರಿಲೇಟಿವ್ ಅಂತೆ ಅವರು, ಹುಣಸೂರರಂತೆ, ನಮ್ಮ ರೋಡ್ ಪಕ್ಕದ ರೋಡ್ ಅಂತೆ ಅವರು. ಇವತ್ತು ಮಧ್ಯಾಹ್ನ ನನ್ನನ್ನು ಕೇಳ್ಕೊಂಡು ಬಂದು ಮನೆಗೆ ಬಂದರು. ತುಂಬ ಖುಷಿಯಿಂದ ಮಾತಾಡಿದ್ರು. ಅವ್ರ ಹೆಸರು ಸುಮಾ ಅಂತ ಏನೋ ಹೇಳಿದ್ರು. ಅವರು ನಿಮ್ಮ ಚಾನಲ್ನ ತುಂಬ ನೋಡ್ತಾರೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ ಅಕ್ಕ. ಅವ್ರನ್ನ ನೀವು ನೇರವಾಗಿ ಹೋಗಿ ಮಾತಾಡ್ಸ್ಕೊಂಬರ್ಬೇಕು, ಅವ್ರ ನಂಬರ್ ತೊಗೊಂಬರ್ಬೇಕು ಅಂತ ಹೇಳಿ ಕಳಿಸಿ ನಂಬರನ್ನು ಕೊಟ್ಟು ಕಳಿಸ್ದೆ. ನೋಡಿ, ನಮ್ಮ ಗಣೇಶ ಗುಡಿ ದೇವಸ್ಥಾನ ಎಷ್ಟೋ ಜನಕ್ಕೆ ಗುರ್ತಾಗೋಗಿದೆ ಇವಾಗ. ಒಬ್ಬರು ಈಗ ಒಂದು 6-7 ತಿಂಗಳಿಂದ ಒಬ್ಬರು ಸಹ ಹಾಗೆ ಬಂದಿದ್ದರು. ಗಣೇಶ ಗುಡಿನ ದೇವಸ್ಥಾನನ ಎಲ್ಲರ ಹತ್ರ ಕೇಳಿಕೊಂಡು ಆ ದೇವಸ್ಥಾನ ಹತ್ರ ಬಂದು ಇಲ್ಲಿ ಯೂಟ್ಯೂಬ್ ಮಾಡ್ತಾರಲ್ಲ ಅವ್ರ ಮನೆ ಯಾವುದು ಅಂತ ಎಲ್ಲ ಕೇಳಿಕೊಂಡು ನನ್ನನ್ನು ಮಾತಾಡಿಸ್ಕೊಂಡು ಹೋದರು. ಒಂದು ಗುರುತು ಇಟ್ಕೊಬಿಟ್ಟಿದ್ದಾರೆ ನಮ್ಮ ಗಣಪತಿ ದೇವಸ್ಥಾನನ. ಅದು ಲೈವಲ್ಲಿ ಮಾಡ್ತಾಯಿದ್ದೆ, ತುಂಬ ಅವಾಗೆಲ್ಲ ಲೈವ್ ಮಾಡಿದ್ದೀನಿ. ಅದನ್ನು ಗುರುತು ಇಟ್ಕೊಂಡಿದ್ದಾರೆ. ಅಯ್ಯೋ, ಅವ್ರು ಮಧ್ಯಾಹ್ನ ಬಂದವರಂತೂ ಅಕ್ಕ ನೀವು ಇಲ್ಲೇ ಇದ್ದೀರಿ ನೋಡಿ, ನಮಗೆ ಗೊತ್ತಿಲ್ಲ ಅಂತ ಹೇಳಿ ತುಂಬ ಸಂತೋಷ ಖುಷಿಯಿಂದ ಮಾತಾಡಿ ಹೋದರು. ಇದೆಲ್ಲ ನನಗೆ ನನ್ನ ರಾಯರು ಕೊಟ್ಟಂತಹ ವರ ಪ್ರಸಾದ ಅಂತ ಅಂದ್ಕೊಳ್ತೀನಿ. ನನಗೆ ಕರ್ನಾಟಕದ ಎಲ್ಲ ಊರುಗಳಿಂದನೂ ಸಹ ತುಂಬ ಹೆಣ್ಮಕ್ಳು ನನ್ನನ್ನು ಪ್ರೀತಿಸೋವಂಥವ್ರಿದ್ದೀರಿ. ನಿಮ್ಮ ಮಾತುಗಳನ್ನ ಕೇಳಿದಾಗ ನಿಜವಾಗ್ಲೂ ನನಗೆ ರೋಮಾಂಚನ ಅನಿಸುತ್ತೆ. ಇನ್ನು ಅಮೇರಿಕಾದಿಂದ ಒಬ್ಬರು ಆಂಟಿ ಎಷ್ಟು ಇಷ್ಟಪಡ್ತಾರೆ ನನ್ನನ್ನು ಅಂದರೆ, ಪ್ರತಿಯೊಂದು ವಿಡಿಯೋದಲ್ಲೂ ಅವ್ರ ಕಮೆಂಟ್ ಇರುತ್ತೆ, ಅಷ್ಟು ಪ್ರೀತಿಯಿಂದ ಮಾತಾಡ್ತಾರೆ. ಫೋನಲ್ಲೂ ಕೂಡ ಕಾಂಟ್ಯಾಕ್ಟಲ್ಲಿದ್ದಾರೆ. ಈಗ ಒಂದು ಸುಮಾರು ದಿನ ಆಯಿತು ಅವ್ರ ಜೊತೆ ಮಾತಾಡಿಲ್ಲ. ಕಮೆಂಟ್ ಅಂತೂ ಮಾಡ್ತಾನೇ ಇರ್ತಾರೆ ಪ್ರತಿ ವಿಡಿಯೋದಲ್ಲೂ, ಪುಟ್ಟ ಪುಟ್ಟ ಅಂತ ಹೇಳ್ತಾರೆ ನನಗೆ. ಕೆನಡಾ, ಜಪಾನಲ್ಲಿರುವ ನಮ್ಮ ಕನ್ನಡಿಗರು ಕೂಡ ನನ್ನ ಚಾನಲ್ನ ನೋಡಿ ತುಂಬ ಇಷ್ಟಪಟ್ಟು ನನಗೆ ಮೆಸೇಜ್ ಕೂಡ ಮಾಡಿದ್ದಾರೆ, ಕಾಲು ಕೂಡ ಮಾಡಿದ್ದಾರೆ.
ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲ್ ಇದ್ದಾಗಂತೂ ತುಂಬ ಹೆಣ್ಮಕ್ಳು ರಾಯರ ಪೂಜೆ ಕೇಳ್ಕೊಳ್ಳೋಕ್ಕೋಸ್ಕರನೇ ನನಗೆ ಕಾಲ್ ಮಾಡಿ ಮಾತಾಡಿರೋದು. ನಾನು ಅಂದ್ಕೊಳ್ಳೋದು ಇಷ್ಟೊಂದು ಪ್ರೀತಿ ಗಳಿಸಿದ್ದೀನಿ ಅಂದರೆ ಅದು ನನ್ನ ರಾಯರು ನನಗೆ ಕೊಟ್ಟಿರುವಂಥ ವರ ಪ್ರಸಾದ ಅಂತ ಅಂದ್ಕೊಳ್ತೀನಿ. ಏನಂತೀರಿ? ನೀವು ಸಹ ಕಮೆಂಟ್ ಮಾಡಿ. ಇವತ್ತಿನ ಇದೊಂದು ಸಿಂಪಲ್ ಡೈಲಿ ಬ್ಲಾಗ್ ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ. ನಿಮಗೆ ಇಷ್ಟ ಆಗಿದೆ ಅನ್ನೋದಾದರೆ ಹೆಚ್ಚು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ಬಂದಿರುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಜೊತೆಗೆ ಹೈಪ್ ಅನ್ನುವಂಥದ್ದು ಬರುತ್ತೆ, ಹೈಪು ಸಹ ನನಗೆ ಕೊಟ್ಟು ಸಪೋರ್ಟ್ ಮಾಡಿ, ಆಯಿತಾ? ಬರಲಾ? ಸಂಕಷ್ಟರ ಚತುರ್ಥಿ ಇರೋದ್ರಿಂದ ತುಂಬ ಜನ ಬರ್ತಾನೆ ಇದ್ದಾರೆ ಗಣಪತಿ ದೇವಸ್ಥಾನಕ್ಕೆ. ಗಂಟೆ ಸೌಂಡ್ ಕೇಳಿಸ್ತಲ್ವ ನಿಮಗೂ ಸಹ? ಹಾಗೆ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಮತ್ತೆ ನನ್ನ ಇನ್ನೊಂದು ಡೈಲಿ ಬ್ಲಾಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಸಹ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ಮತ್ತೆ ಸಿಗೋಣ. ನಮಸ್ಕಾರ.